ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಸಾಂಪ್ರದಾಯಿಕ ಅಡುಗೆಯಾದ ಒತ್ತು ಶಾವಿಗೆ. ಇತ್ತೀಚಿನ ದಿನಗಳಲ್ಲಿ ಹಳೆ ಅಡುಗೆಗಳನ್ನೆಲ್ಲ ಮಾಡೋದು ನಾವು ಮರ್ತೇ ಹೋಗಿರ್ತೀವಲ್ವ. ಹಾಗಾಗಿ ಈ ರೀತಿಯ ರೆಸಿಪಿಗಳನ್ನ ಆಗಾಗ ಮಾಡ್ತಾಯಿರಿ. ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದು, ರುಚಿನೂ ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ಈ ಶಾವಿಗೆ ಮತ್ತು ಕಾಯಿ ಅಲ್ಲ ಯಾವ ರೀತಿ ಮಾಡೋದು, ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲಿಗೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಯಿ ಹಾಲಿಗೆ ಒಂದು ಬಟ್ಲಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಜೊತೆಗೆ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಉರಿಗಡಲೆ, ಜೊತೆಗೆ 2 ಸ್ಪೂನಷ್ಟು ಗಸಗಸೆ, 4 ಏಲಕ್ಕಿ, 1 ಸ್ಪೂನ್ ಸಕ್ಕರೆ. ಮುಖ್ಯವಾಗಿ ಶಾವಿಗೆ ಮಾಡೋದಕ್ಕೆ ಅಕ್ಕಿ ಹಿಟ್ಟು. ಈಗ ಮೊದಲು ನಾವು ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಈ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂದರೆ, ಒಂದು 5ರಿಂದ 6 ಶಾವಿಗೆಗೆ ಆಗೋಷ್ಟು ಕಾಯಿ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟನ್ನ ಎಷ್ಟು ತೊಗೋತೀರ ನೋಡಿ. 2 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ನೀವು 4 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಜೊತೆಗೆ ಈ ಕಾಯಿ ಹಾಲಿಗೂ ಅಷ್ಟೇ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ನೋಡ್ಕೊಂಡು ತಗೊಳ್ಳಿ. ನೀವು ಬೆಲ್ಲವನ್ನು ಸಿಹಿ ಜಾಸ್ತಿ ತಿನ್ನೋರಾದರೆ ಇನ್ನೊಂದು 2 ಪೀಸ್ ಬೆಲ್ಲ ಹೆಚ್ಚಿಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಮೀಡಿಯಮ್ ಆಗಿರಲಿ ಅಂದರೆ ಕಾಯಿಗೆ ಎಷ್ಟು ಕಾಯಿ ತೊಗೋತೀವೋ ಅದರಲ್ಲಿ ಅರ್ಧದಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಕಡಲೆಪಪ್ಪನ್ನು ಯಾಕೆ ಸೇರಿಸ್ಕೋತೀವಿ ಅಂತಂದರೆ, ಸ್ವಲ್ಪ ಕಾಯಿ ನುಣ್ಣಗಾಗಲಿ ಅಂತ, ಸ್ವಲ್ಪ ಹಾಲು ಗಟ್ಟಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಕಡಲೆಪಪ್ಪನ ಸೇರಿಸ್ಕೋತೀವಿ. ಈಗ ನಾನು ಮೊದಲಿಗೆ ಈ ಬೆಲ್ಲವನ್ನು ಪಾಕ ಮಾಡೋದಕ್ಕೆ ಇಟ್ಕೋತೀನಿ. ಪಾಕ ಮೀನ್ಸ್ ಅದು ಕರಗಿದ್ರೆ ಸಾಕು, ಏನಾದರೂ ಕಲ್ಲೆಲ್ಲ ಇದ್ದರೆ ಅದರಲ್ಲಿ ಶೋಧಿಸ್ಕೋಬೇಕಾಗುತ್ತೆ. ಹಾಗಾಗಿ ಬೆಲ್ಲವನ್ನು ನಾನು ಕಾಯೋದಕ್ಕಿಟ್ಟು ಕಾಯಿ ಎಲ್ಲ ರೆಡಿ ಮಾಡ್ಕೋತೀನಿ. ನೋಡಿ, ಮೊದಲಿಗೆ ನಾನು ತೊಗೊಂಡಿರೋ ಬೆಲ್ಲವನ್ನು ಈ ಪಾತ್ರೆ ಒಳಗಡೆ ಹಾಕ್ತಾಯಿದ್ದೀನಿ. ಇದು ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ ನಾನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಈ ಬೆಲ್ಲ ಈಗ ಕರಗಲಿ. ನೋಡಿ, ಈಗ ನಾವು ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರೋಂಥ 2 ಸ್ಪೂನ್ ಗಸಗಸೆ ಮತ್ತು 4 ಏಲಕ್ಕಿಗಳನ್ನ ಸೇರಿಸ್ಕೊತೀನಿ. ಜೊತೆಗೆ 1 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಿದ್ದೀನಿ. ಯಾಕಪ್ಪ ಅಂತಂದರೆ, ಬರೀ ಗಸಗಸೆ ಕಾಯಿ ಜೊತೆ ಹಾಕ್ಕೊಂಡ್ರೆ ಪೌಡರು ನೈಸಾಗಲ್ಲ. ಹಾಗಾಗಿ ಸ್ವಲ್ಪ ಸಕ್ಕರೆ ಜೊತೆ ಪೌಡರ್ ಮಾಡಿಕೊಂಡು ಆಮೇಲೆ ನಾನು ಕಾಯಿ ಅನ್ನೋದಕ್ಕೆ ಸೇರಿಸ್ಕೊತೀನಿ. ಈಗ ಇವೆರಡರ ಮಿಶ್ರಣವನ್ನು ನೈಸಾಗಿ ಪೌಡರ್ ಮಾಡ್ಕೊಂಡು ಬರೋಣ. ನೋಡಿ, ಇದು ನೈಸಾಗಿ ಪೌಡರ್ ಆಗಿದೆ. ಈಗ ನಾನು ತೊಗೊಂಡಿರೋ ಕಾಯಿಯನ್ನು ಸಹ ಅದರಲ್ಲಿ ಸೇರಿಸ್ಕೊಂಡು ತುಂಬ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಾವು ತೊಗೊಂಡಿರೋಂಥ ಕಡಲೆಪಪ್ಪನ್ನು ಸಹ ನಾನು ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ತೀನಿ. ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಈಗ ಕಾಯಿ ಹಾಲನ್ನ ನೀಟಾಗಿ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನೆಲ್ಲ ಒಂದು ಬೌಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳ್ಕೊಳ್ಳೋಣ. ಇಷ್ಟು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ತೊಳ್ಕೊಂಡ್ರೆ ಹೆಚ್ಚು ನೀರೇನಾಗಲ್ಲ, ಸರಿ ಹೋಗುತ್ತೆ. ಜೊತೆಗೆ ಈ ಒಂದು ಟೈಮಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಈ ಬೆಲ್ಲವನ್ನು ಕರಗಿಸಿದ್ದೀನಲ್ಲ ಅದನ್ನು ಸೋಸ್ಕೊಳ್ಬೇಕಾಗುತ್ತೆ. ನೋಡಿ, ಇದರಲ್ಲಿ ಏನಾದರೂ ಕಲ್ಲೇನಾದರೂ ಇದ್ದರೆ ಅಥವಾ ಕಡ್ಡಿ ಕಸ ಏನಾದರೂ ಇದ್ದರೆ ಅಲ್ಲೇ ನಿಲ್ಲುತ್ತೆ. ಈ ರೀತಿ ಶೋಧಿಸೋದು ಒಳ್ಳೆಯದು. ನೀಟಾಗಿ ಬೆಲ್ಲ ಕರಗಿದೆ. ತಳಭಾಗದಲ್ಲಿ ಸ್ವಲ್ಪ ನಿಲ್ಲಿಸ್ಕೊಳ್ಳೋಣ, ಏನಾದರೂ ಕಲ್ಲಿದ್ದರೆ ಅಲ್ಲೇ ನಿಲ್ಲುತ್ತೆ. ನೋಡಿ, ಬೆಲ್ಲದ ಪಾಕ ಸೋಸಿದ ಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ. ಜಾಸ್ತಿ ತೆಳುವಾದ್ರೂ ಸ್ವೀಟ್ ಕಮ್ಮಿ ಆಗಿಬಿಡುತ್ತೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಇದನ್ನು 1 ಕುದಿ ಕುದಿಸ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು 1 ಕುದಿ ಕುದಿಸ್ತೀನಿ. ಇದು ಉಪ್ಪು ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ನೋಡ್ತಾ ಇದನ್ನು ಕೈ ಬಿಡದಿರ 1 ನಿಮಿಷ ತಿರುಗಿಸ್ಕೊಂಡು ಜಸ್ಟ್ 1 ಸಾರಿ ಅದು ಉಕ್ಕಿದ್ರೆ ಸಾಕಾಗುತ್ತೆ. ಅಲ್ಲಿಗೆ ಹಾಲು ರೆಡಿಯಾಗುತ್ತೆ. ನೋಡಿ,
ಈಗ ಒಂದು ಕುದೀತಾ ಇದೆ. ಈ ಕನ್ಸಿಸ್ಟೆನ್ಸಿಲಿದೆ ನೋಡಿ, ಪಾಯಸ ಥರ ಇಷ್ಟಿರಬೇಕು, ತೀರ ನೀರಾಗಿರಬಾರ್ದು. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಕಾಯಿ ಹಾಲು ರೆಡಿಯಾಗಿದೆ. ಪಕ್ಕದಲ್ಲಿ ನಾನು ಈ ಶಾವಿಗೆಗೆ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. 2 ಗ್ಲಾಸ್ನಷ್ಟು ನೀರಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಸೇರಿಸಿದ್ಮೇಲೆ ಜಾಸ್ತಿ ಬೇಡ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ಯಾಕೆಂದರೆ ನಾವು ಮಾಡೋಂಥ ಮುದ್ದೆ ಗಂಟಾಗದಿರ ಇರಲಿ ಅಂತ. ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ, ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನೀವು ಮೆಷರ್ಮೆಂಟು ಯಾವ ರೀತಿ ತೊಗೋಬೇಕು ಅಂತಂದರೆ, ಫಸ್ಟ್ ಟೈಮ್ ಮಾಡೋರಾದರೆ ಹೇಳಿದ್ನಲ್ವ, 2 ಗ್ಲಾಸ್ ನೀರು ತೊಗೊಂಡ್ರೆ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 2 ಗ್ಲಾಸ್ ನೀರು ಬೇಕಾಗುತ್ತೆ. ಆ ಮೆಷರ್ಮೆಂಟಲ್ಲಿ ತೊಗೊಳ್ಳಿ. ನಾನು ಅಷ್ಟಾಗೇನು ಮೆಷರ್ಮೆಂಟ್ ಮಾಡಲ್ಲ, ಏಕೆಂದರೆ ಮುದ್ದೆ ಮಾಡೋ ಅಭ್ಯಾಸ ಇರೋರು ಕಣ್ಣಳತೆನಲ್ಲೇ ಮಾಡ್ಕೊಳ್ಬೋದು. ಹಾಗಾಗಿ ನೀವು ಫಸ್ಟ್ ಟೈಮ್ ಮಾಡೋದಾದರೆ ಮೆಷರ್ಮೆಂಟ್ ನೋಡಿಕೊಂಡೆ ಮಾಡಿ, ನೀಟಾಗಿ ಬರುತ್ತೆ. ನೋಡಿ, ಎಷ್ಟು ನೀರು ಹಿಡಿತೋ ಅಷ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಒಂದು ಮುದ್ದೆ ಮಾಡೋ ಕೋಲಿನ ಸಹಾಯದಿಂದ ಈಗ ಒಂದು ರೀತಿ ಒಂದು ರೌಂಡ್ ಈಗ ತಿರುಗಿಸ್ಬಿಟ್ಟು ಬಿಡಿ. ಆಗ ಸ್ವಲ್ಪ ಸಿಮ್ಮಲ್ಲಿಡಿ, ಚೆನ್ನಾಗಿ ಈ ಮುದ್ದೆ ಬೇಯಬೇಕು. ಎಷ್ಟು ಚೆನ್ನಾಗಿ ಮುದ್ದೆ ಬರುತ್ತೋ ಶಾವಿಗೆ ಅಷ್ಟು ಬಿಡಿ ಬಿಡಿಯಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ. ಈಗ ಒಂದು 2 ರಿಂದ 3 ನಿಮಿಷ ಬೇಯೋದಕ್ಕೆ ಬಿಡೋಣ. ನೋಡಿ, ಈಗ ಒಂದು 3 ರಿಂದ 4 ನಿಮಿಷ ಬೆಂದಿದೆ. ಆ ಮುದ್ದೆ ಸ್ಮೆಲ್ ಬರ್ತಾಯಿದೆ. ಈ ಒಂದು ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ಇದನ್ನು ಕೆಳಗಡೆಗೆ ಇಟ್ಕೊಂಡು ನೀಟಾಗಿ ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ತಿರುಗಿಸ್ಕೋಬೇಕು. ತಿರುಗಿಸಿ ಮತ್ತೆ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನೀಗ ಈ ಮುದ್ದೆನ ಕೆಳಗಡೆ ಇಟ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮುಟ್ಟು ನೋಡಿ, ಎಲ್ಲೂ ಕೈಗಂಟಲ್ಲ ಮತ್ತು ತುಂಬ ಗಟ್ಟಿಯಾಗಿರಬೇಕು. ನಾವು ರಾಗಿ ಮುದ್ದೆ ಥರ ಸಾಫ್ಟಾಗಿ ಏನಾದರೂ ಮಾಡಿದ್ರೆ ಶಾವಿಗೆ ಒಂದಕ್ಕೊಂದು ಎಳೆ ಅಂಟ್ಕೊಂಡು ಬಿಡುತ್ತೆ. ಸೊ ಎಷ್ಟು ಗಟ್ಟಿಗಿರುತ್ತೋ ನಮಗೆ ಶಾವಿಗೆ ಅಷ್ಟು ನೀಟಾಗಿ ಎಳೆಯಾಗಿ ಬರುತ್ತೆ. ಈಗ ಮತ್ತೆ ಇದನ್ನು ಯಾವ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮಾಡಿರೋಂಥ ಮುದ್ದೆನ ಈ ರೀತಿ ಒಂದು ಪ್ಲೇಟಲ್ಲಿ ತಟ್ಟೆನಲ್ಲಿ ಹಾಕ್ಕೊಂಡು ಈ ರೀತಿ ಮಾಡ್ತಾ ಬನ್ನಿ. ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ತಾ ಬರೋಣ. ನೋಡಿರಿ, ಈ ರೀತಿ ಮಾಡಿಕೊಂಡು ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ಅದೇ ಥರ ಪಾತ್ರೆಯಲ್ಲಿ ಉಳಿದಿರೋಂಥ ಎಲ್ಲ ಮುದ್ದೆಗಳನ್ನು ನಾವು ಆ ಉದ್ದುದ್ದವಾಗಿ ಸ್ವಲ್ಪ ಚೆನ್ನಾಗಿ ಹದವಾಗಿ ರೆಡಿ ಮಾಡಿಕೊಂಡು ಹಿಟ್ಟನ್ನು ನಾದ್ಕೊಂಡು ಮಾಡ್ಕೋಬೇಕಾಗುತ್ತೆ. ನೋಡಿರಿ, ಈ ರೀತಿ ತೆಗೆದುಕೊಂಡು ಬಿಸಿ ಇರುತ್ತೆ, ಸ್ವಲ್ಪ ಕೈಯನ್ನು ವೆಟ್ ಮಾಡ್ಕೊಳ್ಳಿ. ಈ ರೀತಿ ತುಂಬ ಗಟ್ಟಿ ಇದೆ, ಅಷ್ಟು ಗಟ್ಟಿ ಇರಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ 2-3 ಸಾರಿ ಮಾಡಿದ್ರೆ ನೀಟಾಗಿ ಬರುತ್ತೆ. ಈಗ ಈ ರೀತಿ ಹಿಂಗಿಟ್ಕೊಳ್ಳಿ. ಇದೇ ರೀತಿ ಎಲ್ಲ ಮುದ್ದೆಗಳನ್ನ ಮಾಡ್ಕೊಳ್ಳೋಣ. ನೋಡಿರಿ, ಎಲ್ಲ ಮುದ್ದೆನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡೋದಂದರೆ, ಇವೆಲ್ಲವನ್ನು ಒಂದು ಬೌಲ್ ಒಳಗಡೆ ಇಟ್ಕೊಂಡು ಕುಕ್ಕರಲ್ಲಿಟ್ಟು ಮತ್ತೆ ಒಂದು 5 ನಿಮಿಷ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ಯಾಕೆಂದರೆ ಇದೇ ರೀತಿ ಇದ್ದಾಗೂ ನಾವು ಶಾವಿಗೆಯನ್ನು ಒತ್ಬೋದು, ಆದರೆ ಇನ್ನೂ 5 ನಿಮಿಷ ಸ್ಟೀಮ್ ಮಾಡಿದ್ರೆ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ, ಶಾವಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಕುಕ್ಕರಲ್ಲಿಟ್ಟು 5 ನಿಮಿಷಗಳ ಕಾಲ ನಾನು ಮತ್ತೆ ಸ್ಟೀಮ್ ತೊಗೋತೀನಿ. ನೋಡಿ, ಕುಕ್ಕರ್ಗೆ ವೆಯ್ಟ್ ಏನು ಹಾಕೋದು ಬೇಡ, ಸೇಮ್ ನಾವು ಇಡ್ಲಿ ಬೇಯಿಸ್ತೀವಲ್ಲ ಆ ರೀತಿ ಒಂದು ಗ್ಲಾಸ್ನ ಮೇಲೆ ಹಾಕ್ಬಿಟ್ಟು ಕರೆಕ್ಟಾಗಿ 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 5 ನಿಮಿಷ ಆಗಿ ಹಿಟ್ಟು ಬೆಂದಿದೆ. ಈಗ ಈ ಚಕ್ಲಿ ಒಳಗೆ ನಾನು ಎಣ್ಣೆಯನ್ನು ಸವರ್ಕೊಂಡು ರೆಡಿ ಮಾಡಿದ್ದೀನಿ. ಈಗ ಆ ಚಕ್ಲಿ ಒಳಗಡೆ ಶಾವಿಗೆ ಹೊತ್ಕೊತೀನಿ. ಎಷ್ಟೆಷ್ಟು ಹಿಡಿಯುತ್ತೋ ಅಷ್ಟನ್ನ ಇದರಲ್ಲಿ ಹಾಕ್ಕೊಂಡು ನಾವು ಶಾವಿಗೆ ಒತ್ತುತ್ತಾ ಬರೋಣ. ನೋಡಿ, ಇಷ್ಟು ಟೈಟಾಗಿ ಅದರೊಳಗಡೆ ಇಟ್ಬಿಟ್ಟು ಈಗ ಇದನ್ನು ಕ್ಲೋಸ್ ಮಾಡ್ಕೊತೀನಿ. ನೋಡಿ, ಟೈಟಾಗಿ ಕ್ಲೋಸ್ ಮಾಡಿಕೊಂಡು ಇದರಿಂದಲೇ ನಾವು ಬೇಗ ಬೇಗ ಒತ್ತುತ್ತಾ ಬರ್ಬೋದು. ನೋಡಿ, ಹಿಟ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ಒತ್ಕೊಂಡು ಬರಬೇಕು. ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒತ್ತುತ್ತಾ ಬನ್ನಿ. ನೋಡಿ, ಈಗ 2 ಸಾರಿ ನಾವು ಬೇಯಿಸ್ಕೊಂಡ್ರೆ ಈ ಥರ ಎಳೆಯಾಗಿ ಬರುತ್ತೆ. ಬಿಸಿ ಇದ್ದಾಗಲೂ ಸಹ ಒಂದಕ್ಕೊಂದು ಎಳೆ ಅಂಟ್ಕೊಳ್ಳಲ್ಲ. ಆ ಕಾರಣದಿಂದ ನಾವು ಕುಕ್ಕರಲ್ಲಿ ಇನ್ನೊಂದು ಸಾರಿ ಸ್ಟೀಮ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಎಳೆಯಾಗಿ ಬರ್ತಾ ಇದೆ ಅಂತ. ನಿಮ್ಗೆ ಎಷ್ಟು ಸೈಜ್ ಬೇಕು, ಯಾವ ಶೇಪಲ್ಲಿ ಬೇಕೋ ಅದನ್ನು ಮಾಡ್ಕೊಳ್ಬೋದು.
ನೋಡಿ ಎಷ್ಟು ನೀಟಾಗಿ ಶಾವಿಗೆ ರೆಡಿಯಾಗಿದೆ. ಅದೇ ರೀತಿ ಈಗ ಒಂದೊಂದನ್ನೇ ಶಾವಿಗೆಗಳನ್ನ ಆ ಶಾವಿಗೆ ಒಳ್ಳೆಲ್ಲ ಹಾಕೋದು, ನಿಧಾನವಾಗಿ ಒತ್ತುತ್ತಾ ಬರೋಣ. ನೋಡಿ ಅದೇ ರೀತಿಯಾಗಿ ಒಂದೊಂದನ್ನೇ ಫಿಲ್ ಮಾಡ್ಕೊಳ್ಳೋದು. ಈ ರೀತಿ ಈ ಚಕ್ಲಿ ಒಳ್ಳನ್ನು ಮಾಡಿದ್ರೆ ನಾವು ಒಬ್ಬರೇ ಯಾರು ಸಹಾಯ ಇಲ್ಲದ್ರೆ ಈಸಿಯಾಗಿ ಮಾಡ್ಕೊತಾ ಬರ್ಬೋದು. ನೋಡಿ ಒತ್ತೋದಕ್ಕೂ ಕಷ್ಟ ಆಗಲ್ಲ, ನೀಟಾಗಿ ಒತ್ಕೊತಾ ಬರ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಡಿಯಾಗಿ ಬರ್ತಾ ಇದೆ ಅಂತ. ನೀವು ಬೇಕಾದರೆ ಉದ್ದ ಶೇಪಲ್ಲೂ ಮಾಡ್ಕೊಳ್ಬೋದು. ಈ ರೀತಿ ರೌಂಡ್ ಶೇಪಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಬೋದು. ಇದೇ ರೀತಿ ಉಳಿದಿರೋ ಎಲ್ಲ ಶಾವಿಗೆಗಳನ್ನು ಮಾಡ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ ಅದ್ಭುತವಾದ ಶಾವಿಗೆ ಸವಿಯಲು ಸಿದ್ಧವಾಗಿದೆ. ಆದರೆ ಇದನ್ನು ಯಾವ ರೀತಿಯಪ್ಪ ಉಪಯೋಗಿಸ್ಬೇಕು ಅಂದರೆ ನೋಡಿ, ಇದು ಉರಿಗಡಲೆ ಪೌಡರು. ನಾವು ಇದನ್ನು ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೋತೀವಿ. ಈ ಪೌಡರ್ನ ಸ್ವೀಟ್ ಕಾಯಿ ಹಾಲು ಮೇಲೆ ಹಾಕ್ಕೊಳ್ಬೇಕು. ಹೀಗೆ ನಿಮ್ಗೆ ಅಗತ್ಯ ಇರೋಷ್ಟು 1 ಸ್ಪೂನಷ್ಟು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲಿಂದ ಈ ಕಾಯಿ ಹಾಲು ಮಾಡಿರ್ತೀವಲ್ಲ, ಈ ಕಾಯಿ ಹಾಲನ್ನ ಇದ್ರ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಒಮ್ಮೆ ಈ ರೀತಿ ಮಾಡಿ ನೋಡಿ. ಇದಕ್ಕೆ ಏಲಕ್ಕಿ ಗಸಗಸೆ ಎಲ್ಲ ಹಾಕಿರೋದ್ರಿಂದ ಇದ್ರ ಫ್ಲೇವರು ಘಮ ಘಮ ಅಂತ ಬರ್ತಾಯಿದೆ. ಈ ರೀತಿಯಾಗಿ ಮಾಡಿಕೊಂಡು ಒಮ್ಮೆ ತಿನ್ನಿ. ಜೊತೆಗೆ ನಮ್ಮ ಮನೆಯಲ್ಲಿ ಬರೀ ಸ್ವೀಟ್ ತಿನ್ನೋದಕ್ಕೆ ಬೇಜಾರು ಮಾಡ್ಕೊಳ್ತಾರೆ. ಸ್ವೀಟ್ಗಿಂತ ಖಾರಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ನಾವು ಖಾರಕ್ಕೆ ಈ ಶಾವಿಗೆಗೆ ಒಳ್ಳೆಯದೊಂದು ಕಾಯಿ ಚಟ್ನಿ ಮಾಡ್ತೀವಿ. ಈ ಕಾಯಿ ಚಟ್ನಿ ಜೊತೆ ತಿಂದರೆ ಆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹೀಗೆ ಒಮ್ಮೆ ಸ್ವೀಟು ಖಾರ ಎರಡನ್ನು ಮಾಡಿ ನೋಡಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.